ಮಿತ್ರರೇ ನಮಸ್ಕಾರ. ನಾವಿವತ್ತು ಶನಿಯ ಒಂದು ಕರ್ಕಾಟಕದ ಗೋಚಾರ ಮಕರ ಲಗ್ನದವರಿಗೆ ಯಾವ ರೀತಿಯಾದಂತಹ ರಿಸಲ್ಟ್ ಕೊಡುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಈಗ ನಾನು ಹೇಳುವಂತಹ ರಿಸಲ್ಟ್ ನಿಮಗೆ ಈ ವರ್ಷದ ಎಂಡಿಂಗ್ ತನಕ ಮಾತ್ರ ಅಪ್ಲೈ ಆಗುತ್ತೆ. ಯಾಕೆಂತ ಹೇಳಿದ್ರೆ ಮುಂದಿನ ವರ್ಷ ಸ್ಟಾರ್ಟಿಂಗ್ ಅಲ್ಲೇ ಗುರು ಸಿಂಹಕ್ಕೆ ಹೊರಟೋಗ್ಬಿಡ್ತಾನೆ. ಮತ್ತು ಅದು ಅಲ್ಲದೆ ಜೂನ್ 1 ಮತ್ತು 2ನೇ ತಾರೀಕಲ್ಲಿ ಗುರು ಮಿಥುನದಿಂದ ಕರ್ಕಾಟಕಕ್ಕೆ ಹೋಗ್ತಾ ಇದ್ದಾನೆ. ಇದು ಕೇವಲ ಗುರು ಮಾತ್ರ ಅಲ್ಲ, ನಿಮ್ಮ ಜಾತಕದಲ್ಲಿ ಶನಿಯನ್ನು ಕೂಡ ಆಕ್ಟಿವೇಶನ್ ಗೆ ತರ್ತಾನೆ. ಯಾಕೆ ಅಂತ ಹೇಳಿದ್ರೆ ಶನಿಯ ಗೋಚಾರ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ ಗುರುವಿನ ಮತ್ತೊಂದು ಮನೆಯಾದಂತಹ ಮೀನದಲ್ಲೇ ಶನಿಯ ಒಂದು ಟ್ರಾನ್ಸಿಷನ್ ನಡೀತಾ ಇರೋದ್ರಿಂದ ಗುರು ಈ ಶನಿಯನ್ನು ಕೂಡ ಆಕ್ಟಿವೇಶನ್ ಗೆ ತರ್ತಾ ಹೋಗ್ತಾನೆ. ಮಕರ ಲಗ್ನದವ್ರಿಗೆ ಗುರು 12ನೇ ಮನೆ ಮತ್ತು 3ನೇ ಮನೆಯ ಅಧಿಪತಿಯಾಗಿ 7ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಸೊ ಇದು ಯಾವ ರೀತಿಯಾದಂತಹ ಒಂದಿಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನಿಮ್ಮ ಅಭ್ಯಾಸಗಳು ಅಥವಾ ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳು ಅಥವಾ ನಿಮ್ಮ ದಾನ ಧರ್ಮಗಳು, ಯಾಕೆಂತ ಹೇಳಿದ್ರೆ 2ನೇ ಮನೆಯ ಹಣಸ್ಥಾನದಲ್ಲಿ ರಾಹು ಕುಳಿತುಕೊಂಡಿರೋದ್ರಿಂದ ನೀವೇನೋ ಒಳ್ಳೇದಾಗುತ್ತೆ ಅಂತ ಹೇಳಿ ದುಡ್ಡನ್ನ ದಾನ ಮಾಡ್ತು ಅಂತ ಹೇಳಿದ್ರೆ ಅದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಧನಸ್ಥಾನ ಮತ್ತು ಲಗ್ನಾಧಿಪತಿಗಳ ಅಧಿಪತಿಯಾದಂತಹ ಶನಿ 3ನೇ ಮನೆಯಲ್ಲಿ ಟ್ರಾನ್ಸಿಷನ್ ಗೆ ತರ್ತಾ ಇರುವಂತದ್ದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ನೀವು ಈ ಸಮಯದಲ್ಲಿ ಹೊಸ ಅಭ್ಯಾಸ ರೂಢಿಸ್ಕೋತೀರಾ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ ಎಷ್ಟೋ ಲಗ್ನಗಳಿಗೆ 3ನೇ ಮನೆಯನ್ನ ಆಕ್ಟಿವೇಶನ್ ಗೆ ಈ ಒಂದು ಗುರುವಿನ ಗೋಚಾರ ತರ್ತಾ ಇರೋದ್ರಿಂದ ಓವರ್ ಆಲ್ ಆಗಿ ಸಾಕಷ್ಟು ಜನರು ದುಡ್ಡು ಮಾಡೋದಕ್ಕೋಸ್ಕರನೋ ಅಥವಾ ಮತ್ತೊಂದಕ್ಕೋಸ್ಕರನೋ ಹೊಸ ಅಭ್ಯಾಸವನ್ನ ಜೂನ್ ನಿಂದ ಪ್ರಾರಂಭ ಮಾಡ್ಕೋತವೆ. ಗೌರ್ಮೆಂಟ್ ಏನೋ ಒಂದು ಹೊಸ ಪಾಲಿಸಿಯನ್ನ ಕೂಡ ತರಬಹುದು. ಈ ಪಾಲಿಸಿಯ ಪರಿಣಾಮವಾಗಿ ಇಡೀ ಪ್ರಪಂಚದಾದ್ಯಂತ ಅಥವಾ ಅಟ್ಲೀಸ್ಟ್ ನಮ್ಮ ದೇಶದಾದ್ಯಂತ ಜನರು ಒಂದು ಹೊಸ ಅಭ್ಯಾಸಗಳನ್ನ ರೂಢಿಸಿಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ಇನ್ನ ಮಕರ ಲಗ್ನದವರ ವಿಷಯದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರು ಅಷ್ಟೇನೆ, ಎಸ್ಪೆಷಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಹೊಸ ಹವ್ಯಾಸಗಳು ಅಥವಾ ಹಣ ಮಾಡೋದಕ್ಕೆ ಹೊಸ ಅಭ್ಯಾಸಗಳು ಅಥವಾ ದಾನ ಧರ್ಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕರ ಲಗ್ನದವರು ಏನಾದ್ರು ಇನಿಷಿಯೇಟಿವ್ ತಗೊಂತು ಅಂತ ಹೇಳಿದ್ರೆ ಅವರ ವಿವಾಹದಲ್ಲಿ ಅದು ಒಂದು ಸಣ್ಣ ಪುಟ್ಟ ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಇವನ್ ನಿಮ್ಮ ಬಿಸ್ನೆಸ್ ಅಲ್ಲೂ ಕೂಡ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಿ ಅದು ಒಂದು ರೀತಿಯಾದಂತಹ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗಬಹುದು. ಮತ್ತು 2 ಮತ್ತು 3ನೇ ಮನೆಯಲ್ಲಿ ಮ್ಯಾಲಿಫಿಕ್ ಗಳಿರೋದ್ರಿಂದ ಮಕರ ಲಗ್ನದವರು ತಮ್ಮ ಊಟ ತಿಂಡಿ ಬಗ್ಗೆ ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಸಿಕ್ಕಾಗಿ ತಿಂತು ಅಂತ ಹೇಳಿದ್ರೆ ಅದು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಕ್ರಿಯೇಟ್ ಮಾಡುತ್ತೆ.